ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನೀವು ಕೇಳಿರಂತಹ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇದ್ದೀನಿ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಸೇಲ್ ಅಗ್ರಿಮೆಂಟ್ ಅಂದರೆ ಏನು ಆ್ಯಂಡ್ ಸೇಲ್ ಅಗ್ರಿಮೆಂಟ್ ನಾವು ಮಾಡುವಾಗ ಏನೇನು ಪಾಯಿಂಟ್ಸ್ನ ನಾವು ನೆನಪಿಟ್ಕೊಳ್ಬೇಕು ಅಂತ ನೀವು ಪ್ರಶ್ನೆನ ಕೇಳಿದ್ರಿ. ಸೊ ಅದನ್ನು ನಾನು ಉತ್ತರವನ್ನು ಕೊಡ್ತಾ ಇದ್ದೀನಿ. ಸೊ ಸೇಲ್ ಅಗ್ರಿಮೆಂಟ್ ಅಂದರೆ ಏನು ಅಂದರೆ ಒಂದು ಒಪ್ಪಂದ ಥರ. ಮಾಲೀಕರ ಹತ್ರ ನೀವು ಒಂದು ಒಪ್ಪಂದ ಮಾಡ್ಕೊತೀರಾ, ಏನು ನಾವು ಈ ಪ್ರಾಪರ್ಟಿನ ತಗೊತಾ ಇದ್ದೀವಿ, ಇಷ್ಟು ವ್ಯಾಲ್ಯೂಗೆ ಅಥವಾ ಇಷ್ಟು ಪ್ರೈಸ್ಗೆ ನಾವು ತಗೊತಾ ಇದ್ದೀವಿ ಅಂತ ಒಂದು ಒಪ್ಪಂದ ಅಷ್ಟೇ. ಇದು ನೀವು ಓನರ್ಸ್ ಆಗಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಸೇಲ್ ಅಗ್ರಿಮೆಂಟ್ ಇಸ್ ಜಸ್ಟ್ ಮಾರಕ್ಕೆ ಒಂದು ಒಪ್ಪಂದ ಮಾಡ್ಕೊಂಡಿರೋದು ಅಷ್ಟೇ. ಇದು ಸೇಲ್ ಡೀಡ್ ಅಲ್ಲ, ನೀವು ಪ್ರಾಪರ್ಟಿ ಓನರ್ ಆಗಲ್ಲ. ಇದು ಒಂದು ಅಗ್ರಿಮೆಂಟ್ ಅಂದರೆ ಒಂದು ಒಪ್ಪಂದ ಅಷ್ಟೇ. ಸೊ ಇವಾಗ ಸೇಲ್ ಅಗ್ರಿಮೆಂಟ್ ಮಾಡುವಾಗ ನಾವು ಏನೇನು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು ಅಂದರೆ, ಫಸ್ಟು ಓನರ್ಸ್ ಯಾರು ಅಂತ ತಿಳ್ಕೊಳ್ಳಿ. ಆ ಓನರ್ಸ್ಗೆ ಅವ್ರಿಗೆ ಹಕ್ಕು ಇದೆಯಾ ಅದನ್ನು ಮಾರಾಟ ಮಾಡೋಕ್ಕೆ, ಅದನ್ನು ನೀವು ತಿಳ್ಕೊಳ್ಳಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ, ಸೇಲ್ ಅಗ್ರಿಮೆಂಟಲ್ಲಿ ನೀವು ನೀಟಾಗಿ ಮೆನ್ಷನ್ ಮಾಡಬೇಕು ಆ ಓನರ್ ಯಾರು, ಆ ಓನರ್ ಹೆಸರೇನು, ಅವ್ರ ವಿಳಾಸ ಏನು, ಅವ್ರದ್ದು ಪ್ಯಾನ್ ಕಾರ್ಡ್ ಡೀಟೇಲ್ಸು, ಅವ್ರದ್ದು ಆಧಾರ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಕ್ಲೀನಾಗಿ ತಗೊಂಡು ನೀವು ಆ ಸೇಲ್ ಅಗ್ರಿಮೆಂಟಲ್ಲಿ ಮೆನ್ಷನ್ ಮಾಡಬೇಕು. ಅದಾದಮೇಲೆ ನೀವು ಸೆಕೆಂಡ್ ಥಿಂಗ್ ಏನು ಮಾಡ್ಕೊಳ್ಬೇಕಂದ್ರೆ, ಈ ಸೇಲ್ ಅಗ್ರಿಮೆಂಟ್ನ ಟೈಮ್ ಬೌಂಡ್ ಮಾಡಿಸ್ಬೇಕು ನೀವು. ಅಂದರೆ 2 months, ನಾವು 2 monthsಲ್ಲಿ ನಾವು ಓನರ್ಸ್ ಯಾರಿರ್ತಾರೆ ಅವರು ಪ್ರಾಪರ್ಟಿನ ಮಾರ್ತಾರೆ ಆ್ಯಂಡ್ ನಾವು 2 months ಪೀರಿಯಡಲ್ಲಿ ನಾವು ತಗೊತೀವಿ ಅಂತ ಹೇಳಿ ಅದನ್ನು ನೀವು ಟೈಮ್ ಬೌಂಡ್ ಮಾಡಿಸ್ಬೇಕು. ಮಾಡಿಸಿಲ್ಲ ಅಂದರೆ ವ್ಯಾಲ್ಯೂನೇ ಇರಲ್ಲ ಆ ಅಗ್ರಿಮೆಂಟ್ಗೆ, ಅವರು ಯಾವಾಗ ಬೇಕಾದರೂ ಮಾರ್ಬೋದು. ಸೊ ಅದಕ್ಕೆ ಟೈಮ್ ಬೌಂಡ್ನ ಮಾಡಿಸ್ಕೊಳ್ಳಿ, ಇಲ್ಲಾಂದರೆ ಆ ಅಗ್ರಿಮೆಂಟ್ಗೆ ವ್ಯಾಲ್ಯೂ ಇರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಡರೇಷನ್, ಅಂದರೆ ಆ ವ್ಯಾಲ್ಯೂಗೆ ಎಷ್ಟು ಮಾತಾಡ್ಕೊಂಡಿದ್ದೀರಾ, ಎಷ್ಟು ದುಡ್ಡಿಗೆ ನೀವು ಆ ಪ್ರಾಪರ್ಟಿನ ಖರೀದಿ ಮಾಡ್ಕೊತಾ ಇದ್ದೀರಾ ಅಂತ ಹೇಳಿ ಅದನ್ನು ಕೂಡ ನೀವು ನೀಟಾಗಿ ಮೆನ್ಷನ್ ಮಾಡಿ. ಆ್ಯಂಡ್ ಎಷ್ಟು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ಆ ಅಡ್ವಾನ್ಸನ್ನ ನೀವು ಹೇಗೆ ಕೊಡ್ತಾ ಇದ್ದೀರಾ, RTGS ಮೂಲಕನೋ, ಕ್ಯಾಶ್ ಮೂಲಕನೋ ಅಥವಾ GPay, ಗೂಗಲ್ ಪೇ, ಅದನ್ನು ನೀವು ನೀಟಾಗಿ ಆ ಅಗ್ರಿಮೆಂಟಲ್ಲಿ ಬರೆಸಿ. ಇನ್ ಕೇಸ್ ನೀವು ಫ್ಯೂಚರ್ ಪೇಮೆಂಟ್ಸ್ ಹೆಂಗೆ ಮಾಡ್ತೀರಾ ಅದಕ್ಕೆ ನೀವು ಮೆನ್ಷನ್ ಮಾಡೋಕ್ಕೆ ಆದರೂ ಕೂಡ ಜಸ್ಟ್ ಸಿಂಪಲ್ಲಾಗಿ ಅದರ RTGS ಮಾಡ್ತೀರಾ, ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ತೀರಾ, ಅದನ್ನು ಕೂಡ ನೀವು ನೀಟಾಗಿ ಮೆನ್ಷನ್ ಮಾಡಿ. ಆ್ಯಂಡ್ ಥರ್ಡ್ ಬಂದುಬಿಟ್ಟು ಡಿಕ್ಲರೇಷನ್ ಆ್ಯಂಡ್ ಇಂಡೆಮ್ನೇಷನ್ ಅಂತ ಕರಿತೀವಿ. ಸೊ ಏನಿದು, ಇವಾಗ ಡಿಕ್ಲರೇಷನ್ ಅಂದರೆ ನೀವು ಓನರ್ಸ್ ಹತ್ರ ಬರ್ಸ್ಕೊಳ್ಬೇಕು, ನಾವು ಈ ಸೇಲ್ ಅಗ್ರಿಮೆಂಟ್ ಬರೀ ನಿಮ್ಮ ಜೊತೆ ಮಾಡ್ತಾ ಇದ್ದೀವಿ, ಬೇರೆಯವ್ರು ಯಾರ ಜೊತೆನೂ ನಾವು ಈ ಸೇಲ್ ಅಗ್ರಿಮೆಂಟ್ನ ಮಾಡ್ತಾ ಇಲ್ಲ, ನಾವು ನಿಮಗೆ ಈ ಪ್ರಾಪರ್ಟಿನ ಮಾರ್ತೀವಿ ಅಂತ ಹೇಳಿಬಿಟ್ಟು ಒಂದು ಪಾಯಿಂಟ್ನ, ಒಂದು ಕ್ಲಾಸ್ ಅಂತ ಕರಿತೀವಿ. ಸೊ ಆ ಕ್ಲಾಸ್ನ ಮೆನ್ಷನ್ ಮಾಡಿಸೋದನ್ನ ಮರಿಬೇಡಿ. ಆ್ಯಂಡ್ ಇನ್ನೊಂದು ಸಜೆಷನ್ ನಾನು ಏನು ಕೊಡ್ತೀನಿ ಅಂದರೆ, ಏನೋ ಒಂದು ಮಾಡಿಸ್ಬೇಕಲ್ಲ ಅಗ್ರಿಮೆಂಟು, ಕಟ್ ಕಾಪಿ ಪೇಸ್ಟ್ನ ಮಾಡ್ಸೋಕ್ಕೆ ಮಾತ್ರ ಹೋಗಬೇಡಿ. ಪ್ರಾಪರ್ಟಿ ಡೀಟೇಲ್ಸು, ಪ್ರಾಪರ್ಟಿ ಸ್ಕೆಡ್ಯೂಲ್ಸ್ನ ನೀವು ನೀಟಾಗಿ ಮೆನ್ಷನ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಸ್ಕೆಡ್ಯೂಲ್ ಮೇಲೆ ಕೂಡ ತುಂಬ ಕೇಸಸ್ ಆಗುತ್ತೆ. ಸೊ ಅದನ್ನು ಕೂಡ ನೀವು ಎಚ್ಚರವಾಗಿ ನೋಡ್ಕೊಳ್ಳಿ, ಅವ್ರ ಸ್ಕೆಡ್ಯೂಲ್ಸ್ನ ನೀಟಾಗಿ ಮೆನ್ಷನ್ ಮಾಡಿದಾರಾ, ಆ ಪ್ರಾಪರ್ಟಿ ಎಲ್ಲಿ ಲೊಕೇಟ್ ಆಗಿದೆ ಅದನ್ನು ಕೂಡ ಮೆನ್ಷನ್ ಆಗಿದೆಯಾ ನೀಟಾಗಿ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನೀವೇನು ಮಾಡಬೇಕು ಅಂದರೆ ಕಾಂಪೆನ್ಸೇಷನ್. ಸೊ ಫಾರ್ ಇನ್ಸ್ಟೆನ್ಸ್ ಕಾಂಪೆನ್ಸೇಷನ್ ಆರ್ ಪೆನಾಲ್ಟಿ. ಸೊ ಫಾರ್ ಇನ್ಸ್ಟೆನ್ಸ್ 2 months ಆಗೋಯ್ತು, ಮಾರಾಟ ಯಾರು ಮಾಡ್ತಾ ಇದ್ದಾರೆ ಅವರು 2 months ಆದಮೇಲೆ ಕೂಡ ಅವರು ನಿಮ್ಮ ಪ್ರಾಪರ್ಟಿ ನಿಮಗೆ ಕೊಡೋಕ್ಕೆ ಅಥವಾ ಮಾರೋಕ್ಕೆ, ಸೇಲ್ ಡೀಡ್ ಮಾಡಿಸ್ಕೊಳ್ಳೋಕ್ಕೆ ಮುಂದೆ ಬರ್ತಿಲ್ಲ. ಸೊ ಆವಾಗ ಏನು, ಆ ಪೆನಾಲ್ಟಿ ಏನು, ಕಾಂಪೆನ್ಸೇಷನ್ ಏನು ಅಂತ ನೀವು ನೀಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ಲಾಸ್ ಇನ್ ಯುವರ್ ಅಗ್ರಿಮೆಂಟ್. ಸೊ ಇದಿಲ್ದಿರ ನೀವು ಅಗ್ರಿಮೆಂಟ್ನ ಸೈನ್ ಮಾಡ್ಸೋಕ್ಕೆ ಹೋಗಲೇಬೇಡಿ. ಆ್ಯಂಡ್ ಇನ್ನೊಂದು ಏನಂದರೆ, ಆ ಸೇಲ್ ಅಗ್ರಿಮೆಂಟ್ ಏನಿರುತ್ತಲ್ವ ಅದನ್ನು ರಿಜಿಸ್ಟರ್ ಮಾಡಿಸಿ. ರಿಜಿಸ್ಟ್ರೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅದು ತುಂಬ ವ್ಯಾಲಿಡ್. ಸೊ ನಮ್ಮ ರಿಜಿಸ್ಟ್ರೇಷನ್ ಆ್ಯಕ್ಟ್ ಅಥವಾ ಸ್ಟ್ಯಾಂಪ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಯಾವ ಪ್ರಾಪರ್ಟಿ ವ್ಯಾಲ್ಯೂ 100 ರೂಪಾಯಿಂದ ಹೆಚ್ಚಾಗಿರುತ್ತೋ ಅದನ್ನ ನಾವು ರಿಜಿಸ್ಟರ್ ಮಾಡಿಸ್ಲೇಬೇಕು ಅಂತ ಹೇಳುತ್ತೆ. ಸೊ ನೀವು ಸೇಲ್ ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಸಿದ್ರೆ ಅದರ ವ್ಯಾಲ್ಯೂ ಅಷ್ಟೇ ಇರುತ್ತೆ ಆ್ಯಂಡ್ ಡಿಸ್ಪ್ಯೂಟ್ಸ್, ಲಿಟಿಗೇಷನ್ಸ್ ಆಗೋದು ತುಂಬ ಕಡಿಮೆ. ಸೊ ಇದನ್ನು ಮಾತ್ರ ನೀವು ಮರಿಬೇಡಿ. ಸೇಲ್ ಅಗ್ರಿಮೆಂಟ್ನ ರಿಜಿಸ್ಟ್ರೇಷನ್ ದಯವಿಟ್ಟು ಮಾಡಿಸಿ. ಆ್ಯಂಡ್ ಇನ್ನೊಂದು, ಅವ್ರೇನಾದರೂ 2 months ಆದಮೇಲೆ ಅವ್ರು ಕೊಟ್ಟಿಲ್ಲ ಅಂದರೆ ನೆಕ್ಸ್ಟ್ ಸ್ಟೆಪ್ ಏನು, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಅಂತ ನಾವು ಕರಿತೀವಿ. ಸೊ ಏನು ಮಾಡಬೇಕು, ಅವರು ಸ್ಪೆಸಿಫಿಕ್ ಆಗಿ ಅವ್ರು ಪರ್ಫಾರ್ಮ್ ಮಾಡಬೇಕು ಅಂದರೆ ಏನು ಮಾಡಬೇಕು. ಸೊ ನಾವು ಜನರಲಿ ಲೀಗಲ್ ನೋಟಿಸ್ ಕಳಿಸ್ತೀವಿ. ಸೊ 2 months ಆಯಿತು, ನೀವಿನ್ನೂ ಮಾರಾಟ ಮಾಡೋಕ್ಕೆ ನೀವು ಒಪ್ತಿಲ್ಲ, ದಯವಿಟ್ಟು ಮಾರಾಟ ಮಾಡಿ, ಇಲ್ಲ 15 days ನಿಮಗೆ ಕಾಲಾವಕಾಶ ಕೊಡ್ತೀವಿ ಮಾಡಿ ಅಂತ ಹೇಳಿ ನಾವೊಂದು ನೋಟಿಸ್ ಕಳಿಸ್ತೀವಿ. ಇಲ್ಲ ಅಂದರೆ ಕೋರ್ಟಲ್ಲಿ ರಿಕವರಿ ಸೂಟ್ ಅಥವಾ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಸೂಟ್ನ ಹಾಕ್ಕೊತೀವಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.